ಮಾಜಿ ಸಿಎಂ ಬಿಎಸ್ವೈಗೆ ಫೋಕ್ಸೋ ಕೇಸ್ನ ಸಂಕಷ್ಟ ತಲೆದೂರ್ತಾ ಇದೆ. ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಬಿಎಸ್ ಯಡಿಯೂರಪ್ಪ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ. ಕಾರಣ ಫೋಕ್ಸೋ ಕೇಸ್ ಅವರ ಮೇಲೆ ದಾಖಲಾಗಿತ್ತು. ಫೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ಸಂಕಷ್ಟ ಇದೀಗ ಎದುರಾಗ್ತಾ ಇದೆ. ಮಾಜಿ ಸಿಎಂ ಯಡಿಯೂರಪ್ಪನವರ ವಿರುದ್ಧ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿದೆ. ಬಿಎಸ್ ಯಡಿಯೂರಪ್ಪ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ. ಫೋಕ್ಸೋ ಕೇಸ್ನಲ್ಲಿ ಬಿಎಸ್ವೈ ಬಂಧನದ ಭೀತಿ ಶುರುವಾಗಿದೆ. ಬಿಎಸ್ವೈಗೆ ಜಾಮೀನು ರಹಿತ ವಾರೆಂಟ್ ಆಗಿರೋದ್ರಿಂದ ಬಂಧನದ ಭೀತಿ ಶುರುವಾಗಿದೆ. ಕೋರ್ಟ್ ಇದನ್ನ ಜಾರಿಗೊಳಿಸಿದೆ, ಜಾಮೀನು ರಹಿತ ವಾರೆಂಟ್ ಅನ್ನ. ಕಾರಣ ಇದು ಫೋಕ್ಸೋ ಕೇಸ್ ಆಗಿರೋದ್ರಿಂದ. ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಫೋಕ್ಸೋ ಕೇಸ್ ದಾಖಲಾಗಿತ್ತು. ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ಅವರಿಗೆ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ. ಅವರಿಗೆ ಬಂಧನದ ಭೀತಿ ಕೂಡ ಶುರುವಾಗಿದೆ. ಇದೀಗ ಅರೆಸ್ಟ್ ವಾರೆಂಟ್ ಜಾರಿಯಾಗಿರೋ ಹಿನ್ನೆಲೆ ಪೊಲೀಸರು ಯಡಿಯೂರಪ್ಪ ಅವರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಇನ್ನು ಮಾರ್ಚ್ 14ರ ಸದಾಶಿವನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿರುತ್ತೆ. ಮಾಜಿ ಸಿಎಂ ಬಿಎಸ್ವೈ ಅವರ ಮೇಲೆ ಫೋಕ್ಸೋ ಕೇಸ್ ಆಗಿರುತ್ತೆ. ಅದು ಮಾರ್ಚ್ 14ನೇ ತಾರೀಕು ಇದೇ ವರ್ಷ, ಅಂದ್ರೆ 2024ರ ಮಾರ್ಚ್ 14ನೇ ತಾರೀಕು ಸದಾಶಿವನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಯಡಿಯೂರಪ್ಪ ಅವರ ಮೇಲೆ ಫೋಕ್ಸೋ ಕೇಸ್ ದಾಖಲಾಗಿರುತ್ತೆ. ತನ್ನ ಮಗಳ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಅನ್ನೋ ಆರೋಪ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆ ದೂರು ಕೊಟ್ಟಿರ್ತಾರೆ. ಬಿಎಸ್ವೈ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅನ್ನೋ ಆರೋಪವನ್ನ ಆ ಮಹಿಳೆ ಮಾಡಿರ್ತಾರೆ. ತನ್ನ ಮಗಳ ಮೇಲೆ ಯಡಿಯೂರಪ್ಪ ಅವರು ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ. ಅದಾದ ಬಳಿಕ ಪೊಲೀಸರಿಂದ ಆಡಿಯೋ ಸ್ಯಾಂಪಲ್ ಕೂಡ ಸಂಗ್ರಹ ಆಗುತ್ತೆ. ದೂರು ಕೊಟ್ಟ ಮಹಿಳೆ ಮಾನಸಿಕ ಅಸ್ವಸ್ಥೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು. ಪೊಲೀಸರು ಕೂಡ ಯಾವುದೇ ತನಿಖೆ ನಡೆಸದೆ ನಿರ್ಲಕ್ಷ್ಯ ವಹಿಸಿದ್ರು. ಇನ್ನು ದೂರು ಕೊಟ್ಟು 3 ತಿಂಗಳಾದ್ರೂ ಕೂಡ ಪ್ರಕರಣದ ತನಿಖೆ ವಿಳಂಬವಾಗಿತ್ತು. ಆದ್ರೆ ಈಗ ಕೋರ್ಟ್ ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಿದೆ. ಮಾರ್ಚ್ 14ನೇ ತಾರೀಕು ಸದಾಶಿವನಗರದ ಪೊಲೀಸ್ ಠಾಣೆಯಲ್ಲಿ ಓರ್ವ ಮಹಿಳೆ ತನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ಲೈಂಗಿಕ ದೌರ್ಜನ್ಯ ನಡೆಸಿದ್ದು ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ಅಂತ ಠಾಣೆಯ ಮೆಟ್ಟಿಲೇರಿರ್ತಾರೆ. ಆ ಸಂದರ್ಭದಲ್ಲಿ ಗೃಹ ಸಚಿವರಾಗಿದ್ದಂತಹ ಪರಮೇಶ್ವರ್ ಆಕೆ ಮಾನಸಿಕ ಅಸ್ವಸ್ಥೆ ಅಂತ ಹೇಳಿದ್ರು. ಇನ್ನು ಸಂತ್ರಸ್ತ ಮಗಳ ಪರ ದೂರು ನೀಡಿದ್ರು ತಾಯಿ. ಆ ತಾಯಿ ಇದೀಗ ಸಾವಿಗೀಡಾಗಿದ್ದಾರೆ. ಮಹಿಳೆ ಸಾವಿನ ಹಿಂದೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಕೀಲರು. ಯಾಕಂದ್ರೆ ಮಾರ್ಚ್ 14ನೇ ತಾರೀಕು ಆಕೆ ದೂರನ್ನ ಕೊಟ್ಟಿರ್ತಾರೆ ಯಡಿಯೂರಪ್ಪ ಅವರ ವಿರುದ್ಧ. ಇದೀಗ ಆಕೆಯೇ ಸಾವಿಗೀಡಾಗಿದ್ದಾರೆ. ಮಹಿಳೆ ಸಾವಿನ ಹಿಂದೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಕೀಲರು. ಮಹಿಳೆ ಪುತ್ರನ ಮೂಲಕ ಕಾನೂನು ಹೋರಾಟಕ್ಕೆ ಮರುಜೀವ ನೀಡಿದ್ದಾರೆ. ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಸಂತ್ರಸ್ತೆ ಅಣ್ಣ. ಅಂದ್ರೆ ಏನು ತನ್ನ ಮಗಳ ಪರವಾಗಿ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋ ಕೇಸನ್ನ ಕೊಟ್ಟಿರ್ತಾರೆ ಆಕೆ. ಆ ತಾಯಿ ಸಾವಿಗೀಡಾಗ್ತಾರೆ. ಅದಾದ ಮೇಲೆ ವಕೀಲರಿಗೆ ಎಲ್ಲೋ ಒಂದ್ ಕಡೆ ಡೌಟ್ ಬರುತ್ತೆ, ಆ ಮಹಿಳೆ ಸಾವಿಗೀಡಾಗಿದ್ದನ್ನ ಗಮನಿಸಿದ್ರೆ. ಆಗ ವಕೀಲರು ಏನ್ ಮಾಡ್ತಾರೆ, ಸಂತ್ರಸ್ತೆ ಅಣ್ಣನ ಮುಖೇನ ಅಂದ್ರೆ ಮಹಿಳೆ ಪುತ್ರನ ಮೂಲಕ ಕಾನೂನು ಹೋರಾಟಕ್ಕೆ ಮರುಜೀವ ಕೊಟ್ಟಿದ್ದಾರೆ. ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸಂತ್ರಸ್ತೆ ಅಣ್ಣ. ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಿಎಸ್ ಯಡಿಯೂರಪ್ಪ ಬಂಧನ ಮಾಡಲಿಲ್ಲ ಪೊಲೀಸರು. ಆ ಪೊಲೀಸರಿಗೆ ಶಾಕ್ ಉಂಟಾಗಿದೆ. ಇನ್ನು ಕೇಸ್ ಹೈಕೋರ್ಟ್ ಮೆಟ್ಟಿಲೇರ್ತಾ ಇದ್ದಂತೆ ಬಿಎಸ್ವೈಗೆ ನೋಟಿಸ್ ಜಾರಿಯಾಗತ್ತೆ. ಏನಂತ ಅಂದ್ರೆ ವಿಚಾರಣೆಗೆ ಹಾಜರಾಗಿ ಅಂತ ಪೊಲೀಸರು ಆಗ ನೋಟಿಸ್ ಕೊಡ್ತಾರೆ. ಪ್ರಕರಣ ದಾಖಲಾಗಿ 3 ತಿಂಗಳ ಹತ್ತತ್ರ ಆಗ್ತಾ ಬಂತು. ಆದ್ರೂ ಕೂಡ ಕ್ಯಾರೇ ಅನ್ಲಿಲ್ಲ ಪೊಲೀಸರು, ವಿಳಂಬ ಮಾಡಿದ್ರು. ಆದ್ರೆ ಯಾವಾಗ ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರ್ತಲ್ಲ, ಅಂಗಳವನ್ನ ತಲುಪ್ತಲ್ಲ, ಆಗ ಪೊಲೀಸರು ಅಲರ್ಟ್ ಆದ್ರು. ವಿಚಾರಣೆಗೆ ಹಾಜರಾಗಿ ಅಂತ ಬಿಎಸ್ವೈಗೆ ನೋಟಿಸ್ ಕೊಟ್ರು. ಸೋಮವಾರ ಸಿಐಡಿ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಬಿಎಸ್ವೈ, ಆದ್ರೆ ಗೈರಾಗಿದ್ದಾರೆ. ಈ ಬೆನ್ನಲ್ಲೇ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿಯಾಗಿದೆ. ಮಾಜಿ ಸಿಎಂ ಬಿಎಸ್ವೈಗಾಗಿ ಸಿಐಡಿ ತಂಡ ಹುಡುಕಾಟವನ್ನು ನಡೆಸ್ತಾ ಇದೆ. ಈ ಮಧ್ಯೆ ಪ್ರಕರಣವನ್ನ ರದ್ದು ಕೋರಿ ಹೈಕೋರ್ಟ್ನಲ್ಲಿ ಬಿಎಸ್ವೈ ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಇವತ್ತು ಆ ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಹೈಕೋರ್ಟ್ನ ಮುಂದಿನ ನಿರ್ಧಾರ ಏನಾಗಿರುತ್ತೆ ಅನ್ನೋದು. ಕಾರಣ ಮಾರ್ಚ್ 14ರಂದು ಆ ಮಹಿಳೆ ತನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ನಡೆಸಿದವರು ಮಾಜಿ ಸಿಎಂ ಯಡಿಯೂರಪ್ಪ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಡ್ತಾರೆ. ಆ ಸಂದರ್ಭದಲ್ಲಿ ಗೃಹ ಸಚಿವರು ಹೇಳ್ತಾರೆ ಆಕೆ ಮಾನಸಿಕ ಅಸ್ವಸ್ಥೆ ಅಂತ. ಅದಾದ ಬಳಿಕ ಆಕೆ ಒಂದು ಆಡಿಯೋವನ್ನ ಕೂಡ ಪೊಲೀಸರಿಗೆ ಒಪ್ಪಿಸಿರ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸರು ಮಾತ್ರ ಯಾವುದೇ ಆಕ್ಷನ್ ಅನ್ನ ತೆಗೆದುಕೊಂಡಿರೋದಿಲ್ಲ. ಯಾವಾಗ ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರುತ್ತೋ
ಆಗ ಪೊಲೀಸರು ವಿಚಾರಣೆಗೆ ಹಾಜರಾಗಿ ಅಂತ BSYಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ನೀಡೋದಾದ್ರೆ ನಮ್ಮ ಪ್ರತಿನಿಧಿ ಭರತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಭರತ್, ಮಾಜಿ ಸಿಎಂ BSY ಅವರಿಗೆ ಈ ಇಳಿ ವಯಸ್ಸಿನಲ್ಲಿ ಸಂಕಷ್ಟ ಎದುರಾಗಿದೆ, ಅದು ಫೋಕ್ಸೋ ಕೇಸ್ ದಾಖಲಾಗಿದೆ. ಸೊ ಇಡೀ ಪ್ರಕರಣವನ್ನ ಒಮ್ಮೆ ನಾವು ಆರಂಭದಿಂದ ಇಲ್ಲಿವರೆಗೂ ಏನೇನಾಯ್ತು ಅನ್ನೋದನ್ನ ಮೆಲುಕು ಹಾಕೋದಾದ್ರೆ, ಗಮನಿಸೋದಾದ್ರೆ ಭರತ್. ಪ್ರತಿಭಾ, ಏನು ಮಾರ್ಚ್ನಲ್ಲಿ ಏನು ಮಾಜಿ ಮುಖ್ಯಮಂತ್ರಿಗಳಾದಂತಹ BSY ಯಡಿಯೂರಪ್ಪ ಅವರ ಮೇಲೆ ಒಂದು ಅಪ್ರಾಪ್ತ ಮಗಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತಕ್ಕಂಥ ನಿಟ್ಟಿನ ಒಂದು ಆರೋಪವನ್ನು ಮಾಡಿ ಮಹಿಳೆಯೊರ್ವರು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡಿದ್ರು. ಸೊ ಇನ್ನು ದೂರು ದಾಖಲಾಗ್ತಿದ್ದಂತೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ತನಿಖಾ ಹಂತದಲ್ಲಿ ಆ ಪ್ರಕರಣದ IO ಏನಿರ್ತಾರೆ ಅವರು ತನಿಖೆಯನ್ನ ಮುಂದುವರಿಸಬೇಕಾಗ್ತದೆ. ಆದರೆ ಆ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯ ಒಂದು ತನಿಖೆ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಆರೋಪವನ್ನು ಮಾಡಿ ಇದೀಗ ಪ್ರಮುಖವಾಗಿ ದೂರು ನೀಡಿದಂತಹ ಮಹಿಳೆ ಮೃತಪಟ್ಟಂತಹ ಹಿನ್ನೆಲೆಯಲ್ಲಿ ಮಹಿಳೆಯ ಸಹೋದರ ಇದೀಗ ಹೈಕೋರ್ಟ್ಗೆ ಒಂದು ರಿಟ್ ಅನ್ನ ಸಲ್ಲಿಸಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ತನಿಖೆ ಸಾಗಬೇಕು, ಜೊತೆಗೆ ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹವರನ್ನ ಬಂಧನ ಮಾಡಿಲ್ಲ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿ ಇದೀಗ ರಿಟ್ ಅನ್ನ ಅರ್ಜಿಯನ್ನ ಏನ್ ಸಲ್ಲಿಸಿದ್ದಾರೆ. ಇದರ ಜೊತೆಯಾಗಿ ಈ ಒಂದು ಹೈಕೋರ್ಟ್ಗೆ ರಿಟ್ ಹೋಗ್ತಾ ಇದ್ದಂತೆ ಇತ್ತ CID ಅಧಿಕಾರಿಗಳು ಈ ಒಂದು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಜೊತೆಗೆ ಸೋಮವಾರ ಏನು BSY ಅವರು ಒಂದು ವಿಚಾರಣೆಗೆ ಹಾಜರಾಗುವಂತೆ ಒಂದು ನೋಟಿಸ್ ಅನ್ನ ಕೂಡ ನೀಡಿದ್ರು. ಏನು CRPC 41 ಅಡಿಯಲ್ಲಿ ಒಂದು ನೋಟಿಸ್ ಅನ್ನ ನೀಡಿದ್ರು, ವಿಚಾರಣೆಗೆ ಹಾಜರಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ. ಆದ್ರೆ ಈ ಒಂದು ವಿಚಾರಣೆಗೆ BSY ಅವರು ಗೈರಾಗಿದ್ರು. ಅದರ ಜೊತೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಆದ್ರೆ ಈ ಒಂದು ಜಾಮೀನು ಅರ್ಜಿ ವಜಾಗೊಂಡಿದೆ. ಅದರ ಜೊತೆಯಾಗಿ ಜಾಮೀನು ರಹಿತ ವಾರೆಂಟ್ ಅನ್ನು ಕೂಡ ಈಗಾಗಲೇ ಇಶ್ಯೂ ಮಾಡಿರುವಂತದ್ದು. ಅದರ ಜೊತೆಯಾಗಿ ಮತ್ತೊಂದು ಕಡೆಯಲ್ಲಿ ಇಂದು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಯಡಿಯೂರಪ್ಪ ಅವರ ಪರ ವಕೀಲರು ಕೂಡ ಈ ಒಂದು ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ಆ ಒಂದು ಅರ್ಜಿಯ ವಿಚಾರಣೆ ಕೂಡ ಇಂದು ಒಂದು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರಲಿದೆ. ಇದೆಲ್ಲವನ್ನು ಗಮನಿಸ್ತಾ ಹೋದ್ರೆ ಈ ಒಂದು ಕಡೆಯಲ್ಲಿ CID ಅಧಿಕಾರಿಗಳು, ಮತ್ತೊಂದು ಕಡೆಯಲ್ಲಿ ಹೈಕೋರ್ಟ್ ಅಲ್ಲಿ ಜಾಮೀನು ಏನು ಈ ಒಂದು ಪ್ರಕರಣವನ್ನ ರದ್ದು ಕೋರಿ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ, ಇವೆರಡೂ ಕೂಡ ಒಂದು ಅಂತಿಮ ಹಂತದಲ್ಲಿ ಯಾವ ರೀತಿಯ ಒಂದು ತೀರ್ಪು ಬರುತ್ತೆ ಅನ್ನೋದು ಕಾದು ನೋಡ್ಬೇಕಾಗ್ತದೆ. ಒಂದು ವೇಳೆಯಲ್ಲಿ ಈ ಒಂದು ಜಾಮೀನು ಅರ್ಜಿ ಏನು ರದ್ದು ಕೋರಿ ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ, ಇದು ವಿಚಾರಣೆಗೆ ಬಂದಂತ ಸಂದರ್ಭ ಇದು ಒಂದು ರದ್ದಾದ್ರೆ ಯಡಿಯೂರಪ್ಪ ಅವರಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಇಲ್ಲವಾದಲ್ಲಿ ಒಂದು ಪಕ್ಷ CID ಅಧಿಕಾರಿಗಳು ಅವರನ್ನ ಬಂಧನ ಮಾಡುವಂತ ಒಂದು ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಪ್ರತಿಭಾ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.